ವೆಲ್ಕಮ್ ಬ್ಯಾಕ್ ಗಾಯ್ಸ್ ಮೈ ನ್ಯೂ ವಿಡಿಯೋ. ಇವತ್ತು ನಾವು ಪೂರಿ ಜಗನ್ನಾಥ ರಥಯಾತ್ರೆ ಮಾಡೋಣ ಬರ್ರಿ. ಅದು ಸ್ಪೆಷಲಾಗಿ ನಮ್ಮ ವಡಗಾಂವದಾಗ ಮಾಡೋಣ್ರಿ. ಪ್ರಥಮ ಬಾರಿಗೆ ನಾವು ವಡಗಾಂವದಾಗ ಮಾಡಾಕತ್ತೀವಿ ರೀ. ಬರ್ರಿ, ಈ ರಥಯಾತ್ರೆ ಯಾಕೆ ಮಾಡ್ತಾರು, ಈ ರಥನ ಪುರಿ ಒಳಗೆ ಯಾಕೆ ಜಗ್ತಾರ ಅಂತೇಳಿ ನನಗೆ ಗೊತ್ತಿರೋ ಅಷ್ಟು ಮಾಹಿತಿ ನಾನು ನಿಮಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ನಾವು ಈ ಪೂರ ವಿಡಿಯೋ ನೋಡ್ಕೊಂಬರೋ ಬರ್ರಿ. ಲೆಟ್ಸ್ ಗೋ. जय जगन्नाथ जय जगन्नाथ जय जगन्नाथ सब लोग आइए. हरे कृष्ण 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 हरे 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 राम राम हरे हरे. ಪೂರಿ ಜಗನ್ನಾಥ ಸ್ವಾಮಿಯ ರಥಯಾತ್ರೆ ಯಾಕೆ ಅಷ್ಟೊಂದು ವಿಶೇಷ? ಯಾಕೆ ಕೋಟ್ಯಾಂತರ ಭಕ್ತರು ಅಲ್ಲಿಗೆ ಹೋಗ್ಲಿಕ್ಕೆ ಇಷ್ಟಪಡ್ತಾರೆ? ಒಡಿಶಾದಲ್ಲಿರುವ ಪೂರಿಯಲ್ಲಿ ರಾಜನಾದ ಇಂದ್ರದ್ಯುಮ್ನ ಭಗವಂತನಾದ ಜಗನ್ನಾಥ ಸ್ವಾಮಿಯ ದೇವಾಲಯವನ್ನ ತುಂಬಾ ಭಕ್ತಿ ಭಾವದಿಂದ ನಿಸ್ವಾರ್ಥದಿಂದ ನಿರ್ಮಿಸಿದ್ದಾರೆ. ರಾಜನ ಈ ನಿಸ್ವಾರ್ಥ ಸೇವೆಯನ್ನ ಮೆಚ್ಚಿ ಜಗನ್ನಾಥ ಸ್ವಾಮಿಯ ದರ್ಶನವನ್ನ ನೀಡಿ ನಿನಗೇನು ವರವನ್ನ ಬೇಕು ಅಂತ ಕೇಳ್ತಾರಂತೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಆಗ ರಾಜ ಭಕ್ತಿಯಿಂದ ಕೈ ಮುಗಿದ ಪ್ರಭು, ನನ್ನ ವಂಶವು ನನಗೇ ಕೊನೆಯಾಗಲಿ, ನನಗೆ ಮಕ್ಕಳಾಗದಂತೆ ವರವನ್ನ ಕೊಡು ಅಂತ ಬೇಡ್ಕೊಳ್ತಾರಂತೆ. ಈ ವಿಚಿತ್ರ ವರವನ್ನ ಕೇಳಿದ ಭಗವಂತನಿಗೂ ಸಹ ಆಶ್ಚರ್ಯವಾಗತ್ತಂತೆ. ಇದೇನಿದು, ಎಲ್ಲರೂ ತಮ್ಮ ತಮ್ಮ ವಂಶಗಳನ್ನ ಬೆಳಗಿಸಬೇಕಂತ ವರಗಳನ್ನ ಕೇಳಿದ್ರೆ ನೀನು ಮಾತ್ರ ನಿನ್ನ ವಂಶ ಇಲ್ಲಿಗೆ ಕೊನೆಗಾಣ್ಬೇಕು ಅಂತ ವರವನ್ನ ಕೇಳ್ತಿದ್ಯಲ್ಲ, ಇದೇನ್ ಆಶ್ಚರ್ಯ ಅಂತ ಹೇಳ್ತಾರಂತೆ ಭಗವಂತ. ಆಗ ರಾಜನಾದ ಇಂದ್ರದ್ಯುಮ್ನ, ಈ ದೇವಾಲಯವನ್ನ ನಾನು ನಿಸ್ವಾರ್ಥದಿಂದ ಭಕ್ತಿ ಭಾವದಿಂದ ನಿರ್ಮಾಣವನ್ನ ಮಾಡಿದ್ದೇನೆ. ಈ ಬೃಹದಾಕಾರವಾಗಿರ್ತಕ್ಕಂಥ ದೇವಾಲಯವನ್ನ ನಿರ್ಮಾಣ ಮಾಡಿದ್ದಕ್ಕಾಗಿ ನನಗೆ ಕಿಂಚಿತ್ತೂ ಸಹ ಅಹಂಕಾರ ಇಲ್ಲ. ಆದ್ರೆ ನನ್ನ ಮುಂದಿನ ಪೀಳಿಗೆಯವರು ಇದು ನನ್ನ ತಾತ ಕಟ್ಟಿಸಿದ ದೇವಾಲಯ, ಇದು ನಮಗೆ ಸೇರಿದ್ದು ಅಂತ ಹೇಳಿ ನಿಮ್ಮ ದರ್ಶನಕ್ಕೆ ಬರುವ ಸಾಮಾನ್ಯ ಭಕ್ತರಿಗೆ ತೊಂದರೆಯನ್ನುಂಟು ಮಾಡಬಹುದು. ನಿಮಗೂ ನಿಮ್ಮ ಭಕ್ತರ ನಡುವೆ ನನ್ನ ಪೀಳಿಗೆ ಯಾವುದೇ ಕಾರಣಕ್ಕೂ ಅಹಂಕಾರದ ಗೋಡೆಯಾಗಿ ನಿಲ್ಲಬಾರದೆನ್ನುವ ಉದ್ದೇಶಕ್ಕಾಗಿ ಈ ವರವನ್ನ ಕೇಳ್ತಿದ್ದೇನೆ ಅಂತ ಹೇಳ್ತಾರಂತೆ ರಾಜನಾದ ಇಂದ್ರದ್ಯುಮ್ನ. ರಾಜನ ಈ ಅಪರೂಪವಾದ ವರಕ್ಕೆ
ಅಸ್ತು ಎಂದಿದ್ರು ಜಗನ್ನಾಥ ಸ್ವಾಮಿ. ಆದರೆ ಇತ್ತ ರಾಜನ ಹೆಂಡತಿಯಾದ ಗುಂಡೀಚ ದೇವಿಗೆ ಹೃದಯವೇ ಹೊಡೆದು ಹೋಗಿತ್ತು. ತಾನು ಮಹಾರಾಣಿಯಾದರೂ ಇನ್ನು ಮುಂದೆ ತನಗೆ ಸಂತಾನವಿಲ್ಲ ಎನ್ನುವಂತಹ ದುಃಖ ಆಕೆಯನ್ನ ಕುಗ್ಗಿಸಿ ಬಿಟ್ಟಿತ್ತು. ಆಕೆಯ ದುಃಖ ಕಣ್ಣೀರನ್ನ ಕಂಡಂತಹ ಕರುಣಾಮಯಿಯಾದ ಜಗನ್ನಾಥ ಸ್ವಾಮಿ ಆಕೆಗೆ ದರ್ಶನವನ್ನ ನೀಡಿ, ತಾಯಿ, ನಿನ್ನ ಪತಿಯ ತ್ಯಾಗದಿಂದ ನೀನು ದುಃಖಿಸಬೇಡ. ನಾನು ನನ್ನ ಅಣ್ಣನಾದ ಬಲಭದ್ರ, ತಂಗಿಯಾದ ಸುಭದ್ರೆಯೊಂದಿಗೆ ಪ್ರತಿ ವರ್ಷ ನಿಮ್ಮ ಮನೆಗೆ ಬಂದು 9 ದಿನಗಳ ಕಾಲ ನಿಮಗೆ ಮಕ್ಕಳಾಗಿರ್ತೇವೆ. ನಿಮ್ಮ ಕೈ ತುತ್ತನ್ನ ತಿಂದು ನಿಮ್ಮನ್ನ ಹೆತ್ತ ತಾಯಿಯಂತೆ ಗೌರವಿಸ್ತೇವೆ ಅಂತ ಮಾತನ್ನ ಕೊಟ್ಟಿದ್ದಂತೆ ಭಗವಂತ ಜಗನ್ನಾಥ ಸ್ವಾಮಿ. ಆ ಕಾರಣಕ್ಕಾಗಿ ಪ್ರತಿ ವರ್ಷದ ಆಷಾಢ ಮಾಸದಲ್ಲಿ ಪೂರಿ ಜಗನ್ನಾಥ ಸ್ವಾಮಿಯ ದೇವಾಲಯದಿಂದ ತಾಯಿಯಾದ ಗುಂಡೀಚ ದೇವಿಯ ಮನೆಗೆ 3 ರಥಗಳಲ್ಲಿ ಭಗವಂತನಾದ ಜಗನ್ನಾಥ ಸ್ವಾಮಿ, ಅಣ್ಣನಾದ ಬಲಭದ್ರ ಹಾಗೂ ತಂಗಿಯಾದ ಸುಭದ್ರೆಯೊಂದಿಗೆ ಹೋಗ್ತಾರೆ. ಈ 3 ರಥಗಳ ರಥಯಾತ್ರೆ ಕೇವಲ ಉತ್ಸವ ಮಾತ್ರವಲ್ಲ, ಅದು ಒಬ್ಬ ಭಕ್ತನ ನಿಸ್ವಾರ್ಥ ತ್ಯಾಗಕ್ಕಾಗಿ, ಅದು ಒಬ್ಬ ತಾಯಿಯ ಕಣ್ಣೀರಿಗಾಗಿ ಭಗವಂತನೇ ಕೊಟ್ಟಿರತಕ್ಕಂಥ ಮಾತು. ಸಾವಿರಾರು ವರ್ಷಗಳಿಂದ ಭಗವಂತನೇ ಭಕ್ತರೊಂದಿಗೆ ಬೆರೆಯುವಂತಹ ಅದ್ಭುತವಾದ ಕ್ಷಣ.
हरे कृष्ण आरती वाले कीर्तन करूया हरे कृष्ण 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 हरे टाळ्या वाजवा हरे राम राम राम